ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪಬೇಕಂದ್ರೆ ಅಲ್ಲಿ ಬೆಲ್ ಐಕನ್ ಜೊತೆಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡಿ. ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿಯ ಒಂದು ರಿಸಲ್ಟ್ 14/3/2025 ಬಿಡುಗಡೆ ಆಗಿದೆ. ಇದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಒಳಗೊಂಡಿರುವಂತಹದ್ದು. ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ರಿ ಅಷ್ಟು ವಿದ್ಯಾರ್ಥಿಗಳದ್ದು ಅಲ್ಲಿ ರ್ಯಾಂಕನ್ನು ಬಿಟ್ಟಿರುವಂಥದ್ದು. ಹಾಗಾದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬರುತ್ತದೆ ಅಂತ ಹೇಳಿ ಬಹಳಷ್ಟು ಜನಗಳ ಪ್ರಶ್ನೆ ಆಗಿದೆ. ಕಾಯ್ತಾ ಇದ್ದಾರೆ, ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ನನ್ನ ಮಗು ವಿದ್ಯಾರ್ಥಿ ಆಯ್ಕೆ ಆಗುತ್ತಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಪೇರೆಂಟ್ಸ್ ಆಗಿರ್ಬೋದು, ಪಾಲಕರು ಮತ್ತು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ? ಸ್ನೇಹಿತರೆ, ಮಾಹಿತಿ ಪ್ರಕಾರ ಏಪ್ರಿಲ್ 2ನೇ ವಾರ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ. ಯಾಕಂತಂದರೆ ಮಾಹಿತಿ ಪುಸ್ತಕದಲ್ಲಿ ನೋಡಿರುವ ಹಾಗೆ ಏಪ್ರಿಲ್ 2ನೇ ವಾರ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾದರೆ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಆನ್ಸರನ್ನು ಮಾಡ್ತೀನಿ. ಪ್ರತಿಯೊಬ್ಬರ ಕಮೆಂಟ್ಸ್ಗೂ ಕೂಡ ನಾನು ಆನ್ಸರನ್ನು ಮಾಡಿದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ, ಮುಂದೂ ಕೂಡ ಮಾಡ್ತಾ ಬರ್ತೀನಿ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಹಿಂದೆ ನಡೆದಿರುವಂತಹ ಹಿಂದಿನ ವರ್ಷದ ಅಂಕಗಳ ಆಧಾರವನ್ನು ಇಟ್ಟುಕೊಂಡು ಅಲ್ಲಿ ರ್ಯಾಂಕ್ ಎಷ್ಟನ್ನು ತೆಗೆದುಕೊಂಡಾಗ ಸೀಟ್ ಸಿಕ್ಕಿದೆ ಇಲ್ವ ಅನ್ನೋದನ್ನು ತಿಳ್ಕೊಂಡು ನಾನು ನಿಮಗೆ ಆನ್ಸರನ್ನು ಮಾಡ್ತಿರುವಂತಹದ್ದು. ಓಕೆನಾ? ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಬೇಗ ನಿಮಗೆ ನೀಡಿರುವಂತಹ ಡೇಟ್ ಒಳಗಾಗಿ ಅಡ್ಮಿಷನ್ನ ಆಗಬೇಕು. ನೀವೇನು ಅಪ್ಲಿಕೇಶನ್ನ ಹಾಕುವಾಗ ಏನು ಹಾಕಿರ್ತೀರಾ ಅಂತ ಅಂದರೆ, ನೀವು ಆದ್ಯತಾ ಕ್ರಮದಲ್ಲಿ ಸ್ಕೂಲ್ಗಳನ್ನು ನೀಡಿರ್ತೀರ. ಆ ಆದ್ಯತಾ ಕ್ರಮಗಳನ್ನು ಗಮನಿಸಿಕೊಂಡು ಮತ್ತು ಆ ಸ್ಕೂಲ್ಗೆ ಎಷ್ಟು ವಿದ್ಯಾರ್ಥಿಗಳು ಹಾಕಿದ್ದಾರೆ, ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ ಸ್ಕೂಲ್ನ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ? ನೀವು ಅಡ್ಮಿಷನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿದ್ರಿ ಎಲ್ಲ ನಿಮ್ಮ ಹತ್ರ ಒಂದು ಸೆಟ್ ಇಟ್ಕೊಂಡಿರಿ. ಓಕೆ. ಆಮೇಲೆ ನೀವು ಅಡ್ಮಿಷನ್ ಹೋಗುವಾಗ ಅವರು ಇನ್ಫಾರ್ಮ್ ಮಾಡ್ತಾರೆ. ಅಂತ ಅಂದರೆ ಸ್ಕೂಲವ್ರಿಗೆ ನೀವು ಹೋಗಿ ಕೇಳಿದಾಗ ಅಲ್ಲಿ ಸಿಟಿ ಒಳಗೆ ಇರಬಹುದು, ಅಲ್ಲೆಲ್ಲ ಜೆರಾಕ್ಸ್ ಮಾಡಿಸ್ಕೊಬನ್ನಿ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿ ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ ಅಂತ ಹೇಳಿ ಒಂದು ಸ್ಟ್ಯಾಂಪನ್ನು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ? ಸೊ ನಿಮ್ಮ ಮಗು 5 ವರ್ಷ SSLC ವರೆಗೂ ಆರಾಮಾಗಿ ಅಲ್ಲಿ ಶಿಕ್ಷಣವನ್ನು ಕಲಿಯುವಂಥದ್ದು, ಉಚಿತ ಶಿಕ್ಷಣ. ನೀವು ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಗಿರ್ಬೋದು, 2ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಗಿರ್ಬೋದು, 3ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಗಿರ್ಬೋದು, ನಮಗೆ ಬೇಕಾಗಿರುವಂತಹ ಸ್ಕೂಲ್ ಸಿಕ್ಕಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕಳಿಸದೇ ಇರಬೇಡಿ. ಯಾಕಂತಂದರೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಅತ್ಯುತ್ತಮವಾದಂತಹ ಗುಣಮಟ್ಟವಾದಂತಹ ಶಿಕ್ಷಣ ದೊರೆಯುತ್ತಿದೆ. ಓಕೆನಾ? ಸೊ ಸ್ನೇಹಿತರೆ, 37 ಮಾರ್ಕ್ಸು 1,1427 ರ್ಯಾಂಕ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸಾಗರ ಡಿಸ್ಟ್ರಿಕ್ಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಸ್ನೇಹಿತರೆ ಥರ್ಡ್ ರೌಂಡಲ್ಲಿ ಸಿಗ್ಬೋದು, ಥರ್ಡ್ ರೌಂಡಲ್ಲಿ ಸಿಗದೇ ಇರ್ಬೋದು. ಯಾಕಂದರೆ ಬಹಳಷ್ಟು ಕಾಂಪಿಟೇಷನ್ ಇರೋದ್ರಿಂದ ನೀವು ವೇಟ್ ಮಾಡಬೇಕಾಗುತ್ತೆ. ಸ್ಟಿಲ್ ಥರ್ಡ್ ರೌಂಡಲ್ಲಿ ಏನಾದರೂ ಸೀಟ್ ಉಳಿದ್ರೆ 4th ರೌಂಡ್ವರೆಗೂ ವೇಟ್ ಮಾಡುವಂಥದ್ದು. ಸರಿ 4th ರೌಂಡ್ವರೆಗೂ ಲೀಸ್ಟನ್ನು ಬಿಟ್ಟಿದ್ದಾರೆ, ರೌಂಡ್ 4ವರೆಗೂ ಬಿಟ್ಟಿದ್ದಾರೆ. ಆದ್ದರಿಂದ ವೇಟ್ ಮಾಡಿ. 78 ಮಾರ್ಕ್ಸ್ ಬಂದಿದೆ. ಧಾರವಾಡ ರೂರಲ್ ಸೀಟ್ ಸಿಗುತ್ತಾ ಅಂತೇಳಿ ಸಿಗುತ್ತೆ. ಮೊದಲನೇ ಒಂದು ರೌಂಡಲ್ಲೇ ಸಿಗುವಂಥದ್ದು. ದಕ್ಷಿಣ ಕನ್ನಡ ರ್ಯಾಂಕ್ 17,207 ಥರ್ಡ್ ಬಿ ಅಂತ ಹೇಳ್ತಾರೆ, ಸೀಟ್ ಸಿಗುತ್ತೆ. ಓಕೆ, ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆದ ನಂತರ ನಾನು ನಿಮಗೆ ವಿಡಿಯೋಸ್ ಮಾಡೋದ್ರ ಮುಖಾಂತರ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.